ಕರ್ನೂಲ್ ಬಳಿ ಖಾಸಗಿ ಬಸ್ ಬೆಂಕಿಗಾಹುತಿಯಾದ ಪ್ರಕರಣ ಸಂಬಂಧ ಕಾವೇರಿ ಬಸ್ ಚಾಲಕ ಮಿರಿಯಾಲ ಲಕ್ಷ್ಮಯ್ಯನನ್ನ ಬಂಧಿಸಲಾಗಿದೆ. ಪಲ್ನಾಡ್ ನಗರದ ನಿವಾಸಿಯಾಗಿದ್ದಾರೆ ಡ್ರೈವರ್ ಲಕ್ಷ್ಮಯ್ಯ. ನಕಲಿ ಅಂಕಪಟ್ಟಿಯನ್ನ ನೀಡಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಿದ್ದ ಈತ. ಕ್ಲಾಸ್ ಪಾಸ್ ಆಗಿರೋ ನಕಲಿ ಅಂಕಪಟ್ಟಿಯನ್ನ ಸಲ್ಲಿಸಿ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಿದ್ದ ಬಸ್ ಚಾಲಕನನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಎಂತ ದುರಂತ ನೋಡ್ರಿ. ಅದಕ್ಕೆ ಹೇಳೋದು ನೋಡಿ, ಒಂದು ಬೈಕಿಗೆ ಡಿಕ್ಕಿ ಹೊಡಿತಾನೆ, ಡಿಕ್ಕಿ ಹೊಡೆದ್ಮೇಲೆ ನಿಲ್ಸೋದೇ ಇಲ್ಲ, ಬೈಕ್ ಸಮೇತ ಹಂಗೆ ಉಚ್ಕೊಂಡು ಹೋಗಿ ಬೆಂಕಿ ಹತ್ಕೊಳ್ಳುತ್ತೆ. 20 ಜನ ಸಜೀವ ದಹನವಾಗ್ಬಿಡ್ತಾರೆ. 20 ಜನ ಹುಡುಗಾಟನ. 10ನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂತ ನಕಲಿ ಮಾರ್ಕ್ಸ್ ಕಾರ್ಡ್ ತೋರಿಸ್ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಿರ್ತಾರೆ. ಖಾಸಗಿ ಬಸ್ಗಳನ್ನು ಯಾರು ಮಾಲೀಕರಿದ್ದೀರಿ, ಡ್ರೈವರ್ಗಳನ್ನು ನೀವು ಹೈಯರ್ ಮಾಡುವಾಗ ದಯಮಾಡಿ ಪೂರ್ವಾಪರ ವಿಚಾರಿಸಿ. ಕರ್ನೂಲ್ ಬಳಿ ಬಸ್ ದುರಂತಕ್ಕೆ ಬೈಕ್ ಸವಾರ ಕಾರಣನ? ಶಿವಶಂಕರ್ ಪೆಟ್ರೋಲ್ ಬಂಕ್ನಲ್ಲಿದ್ದ ದೃಶ್ಯವೂ ಕೂಡ ಲಭ್ಯ ಆಗಿದೆ. ದುರಂತ ನಡೆದ 2-3 ಕಿಲೋಮೀಟರ್ ಹಿಂದಿನ ದೃಶ್ಯ ಇದು. 20 ನಿಮಿಷದ ಮುಂಚಿನ ವಿಡಿಯೋದಲ್ಲಿ ರ್ಯಾಶ್ ಡ್ರೈವಿಂಗ್. ಪೆಟ್ರೋಲ್ ಬಂಕ್ನಲ್ಲೇ ಬೇಜವಾಬ್ದಾರಿಯಿಂದ ಬೈಕ್ ರೈಡ್ ಮಾಡ್ತಾ ಇದ್ದ 2 ವೀಲರ್ ಅವನು. ಪೆಟ್ರೋಲ್ ಬಂಕ್ನಲ್ಲಿ ಸ್ಟಂಟ್ ಮಾಡಿದ್ದ ಶಿವಶಂಕರ್. ಸ್ಟಂಟ್ ಮಾಡೋದಕ್ಕೆ ಹೋಗಿ ರಾತ್ರಿ ಬಸ್ಗೆ ಡಿಕ್ಕಿಯಾದ ಶಂಕೆ ಇದೆ. 2 ವೀಲರ್ ಅವರು ಅಷ್ಟೇ ತಲೆ ಬುಡ ಇಲ್ದಂಗೆ ಗಾಡಿ ಓಡಿಸ್ತಾ ಇರ್ತಾರೆ ಬಹಳಷ್ಟು ಸಲಿ. ಬೈಕ್ ಸವಾರನೇ ಕಾರಣ ಆದ್ರೂ ಬಸ್ಸಿಗೆ ಬೆಂಕಿ ಹತ್ಕೊಂಡಿದೆ ಅಂತ ಗೊತ್ತಾದ ತಕ್ಷಣ ಬಸ್ಸನ್ನ ನಿಲ್ಲಿಸುವಂತ ಕೆಲಸವನ್ನ ಡ್ರೈವರ್ ಮಾಡಬೇಕಾಗಿತ್ತು. ನೋಡಿ, ಇದು ಘಟನೆ ನಡೆದಂತ 2-3 ಕಿಲೋಮೀಟರ್ ಹಿಂದಿನ ದೃಶ್ಯ. ಅಲ್ಲೇ ಸ್ಟಂಟ್ ಮಾಡ್ತಾ ಇರ್ತಾನೆ. ಪೆಟ್ರೋಲ್ ಬಂಕ್ ಅಲ್ಲಿ ಬಂದಿರ್ತಾನೆ, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ಸ್ಟಂಟ್ ಮಾಡಿರುವಂತಹ ದೃಶ್ಯಗಳನ್ನ ನೀವು ನೋಡಬಹುದು. ಇದು ದುರಂತ ನಡೆದ 20 ನಿಮಿಷದ ಮುಂಚಿನ ವಿಡಿಯೋ ಇದು. ಅಲ್ಲೇ ರ್ಯಾಶ್ ಆಗಿ ಬೈಕ್ ನ ರೈಡ್ ಮಾಡೋದನ್ನ ನೀವು ಗಮನಿಸಬಹುದು. ಕರ್ನೂಲ್ ಬಳಿ ಬಸ್ ದುರಂತಕ್ಕೆ ಬೈಕ್ ಸವಾರ ಕಾರಣನೇ ಆಗಿದ್ರೂ ಕೂಡ ಯಾವಾಗ ಬೈಕ್ಗೆ ಬಸ್ ಡಿಕ್ಕಿ ಹೊಡಿತೋ, ಬೆಂಕಿ ಹತ್ಕೊಂಡಿದೆ ಅಂತ ಗೊತ್ತಾಯ್ತೋ, ಬಸ್ ಡ್ರೈವರು ಬಸ್ಸನ್ನು ಅಲ್ಲೇ ಸ್ಟಾಪ್ ಮಾಡಿ ಪ್ರಯಾಣಿಕರ ಜೀವವನ್ನ ಉಳಿಸೋ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಇಲ್ಲಿ ಬಸ್ ಚಾಲಕನ ನಿರ್ಲಕ್ಷ್ಯತನವೂ ಕೂಡ ಈ ದುರಂತಕ್ಕೆ ಕಾರಣ ಆಗಿದೆ.